ಹಲೋ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಎಸ್ಡಿಆರ್ ಸ್ಟುಡಿಯೋ ಕನ್ನಡ. ಫ್ರೆಂಡ್ಸ್, ನನ್ನ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಮೊಬೈಲ್ನಲ್ಲಿ ನಾವು ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಓಕೆ, ನನ್ನ ಮೊಬೈಲಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ. ಆ್ಯಕ್ಚುಲಿ ಇದು ಏರ್ಟೆಲ್ ಸಿಮ್ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ 100%. ಯಾಕೆಂದರೆ ನಾನು ಕೂಡ ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾ ಇರೋದು. ನನ್ನ ಒಂದು ಡೇಟಾ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಿಮಗೆ. ಫ್ರೆಂಡ್ಸ್, ಓಕೆ, ಯು ಹ್ಯಾವ್ ಯೂಸ್ಡ್ 1434 MB, ಓಕೆ, 1.4 GB ಡೈಲಿ ಲಿಮಿಟು. ಓಕೆ, ಅದೆಲ್ಲ ಪೂರ್ತಿ ಯೂಸ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿದೆ. ಆದರೂ ಕೂಡ ನನ್ನ ಮೊಬೈಲಲ್ಲಿ ಇಂಟರ್ನೆಟ್ಟು ವರ್ಕ್ ಆಗುತ್ತೆ. ತೋರಿಸ್ತೀನಿ ನೋಡಿ ಅದು ಯಾವ ಥರ ಆಗುತ್ತೆ, ಏನು ಮಾಡಬೇಕು ಅಂತ ಹೇಳಿ ನಿಮ್ಮ ಮೊಬೈಲಲ್ಲಿ ಆಗಬೇಕು ಅಂದರೆ ನಾನು ಹೇಳ್ತೀನಿ, ಮುಂದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮಾಮೂಲಿ ಇಂಟರ್ನೆಟ್ ಥರ ಫ್ರೆಂಡ್ಸ್, 4G 3G ಥರನೇ ವರ್ಕ್ ಆಗುತ್ತೆ. ಯಾವುದೇ ಡೌಟ್ಸ್ ಬೇಡ. ಈಗ ನಾನು ನೋಡಿ HBO ಚಾನಲ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಅದು HD ಚಾನಲ್ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿ ಇದು ಪ್ಲೇ ಆಗ್ತಾಯಿದೆ ಅಂತ ಹೇಳಿ. ನನ್ನ ಮೊಬೈಲಲ್ಲಿ ಟೈಮಿಂಗ್ಸ್ ಕೂಡ ನೋಡಿ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದಾರಲ್ಲ ಎಷ್ಟು ನೀಟಾಗಿ ಪ್ಲೇ ಆಗ್ತಿದೆ. ಯಾವುದೇ ರೆಕಾರ್ಡೆಡ್ ಅಲ್ಲ ಫ್ರೆಂಡ್ಸ್, ಇದು ರಿಯಲಾಗಿ ಲೈವಲ್ಲಿ ತೋರಿಸ್ತಾ ಇರೋದು ನಾನು. ಓಕೆ, ನಮಗೆ ಬೇರೆ ಚಾನಲ್ ಬೇಡ. ಈಗ ನಮ್ಮ ಕನ್ನಡ ಚಾನಲ್ಗಳು ಬೇಕು. ಕನ್ನಡ ಚಾನಲ್ ಪ್ಲೇ ಆಗ್ತಾವೋ ಇಲ್ವೋ? ಓಕೆ, ಅದು ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾವುದೋ ಒಂದು ಚಾನಲ್ ತೋರಿಸ್ಬಿಟ್ಟು ನಾನು ಎಲ್ಲ ಪ್ಲೇ ಆಗ್ತವೆ ಅಂದರೆ ಅದು ತಪ್ಪಾಗುತ್ತೆ. ಓಕೆ, HD ಕಲರ್ಸ್ HD ಕನ್ನಡ ಚಾನಲ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಓಕೆ, ಇದು ಕೂಡ ನೀಟಾಗಿ ಪ್ಲೇ ಆಗ್ತಿದೆ. ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಇನ್ನೂ ಒಂದು 2 ಚಾನಲ್ಗಳನ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದು ಚಿಂಟು TV. ಓಕೆ, ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಚಿಂಟು TV ಕೂಡ ನೀಟಾಗಿ ಪ್ಲೇ ಆಗ್ತಿದೆ, ಯಾವುದೇ ತೊಂದರೆ ಇಲ್ಲ. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಅಥವಾ ಇನ್ಸ್ಟಾಲ್ ಮಾಡೋಂಗಿಲ್ಲ. ಯಾವುದೇ ಆ್ಯಪ್ಗಳನ್ನೂ ಕೂಡ ನೀವು ಇನ್ಸ್ಟಾಲ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ತಲೆ ಕೆಡಿಸ್ಕೋಬೇಡಿ, ನೋಡಿ. ಬಾಯ್ ಮಾಡ್ತಾ ಇದ್ದಾವೆ ಅಲ್ಲಿ ಅನಿಮೇಷನ್ನು ಚಿಂಟು TVಲಿ ಫ್ರೆಂಡ್ಸ್. ಓಕೆ, ನಿಮಗೆ ಬೇರೆ ಚಾನಲ್ TV9. ಓಕೆ, ಅದೇ ಪ್ಲೇ ಮಾಡ್ತೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ವಾವ್, ನೋಡ್ತಾ ಇದ್ದಾರಲ್ಲ, ಅಮೇಝಿಂಗ್ ತಾನೆ ಇದು. ಯಾಕೆ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಬಿಫೇರಿಂಗ್ ಇಲ್ಲ, ಅದಿಲ್ಲ, ಮೂಳ ಯಾವುದೂ ಇಲ್ಲ ಫ್ರೆಂಡ್ಸ್. ಫುಲ್ಲು ಲೈವ್ TVಗಳಿಗೆ ಕೂಡ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲೂ ಕೂಡ ಇಂಟರ್ನೆಟ್ ಇಲ್ಲದೆ ನೀವು ಯೂಸ್ ಮಾಡಬೇಕು ನೆಟ್ಟು ಅಂತಂದರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಮತ್ತೆ ನಾವು ಡೇಟಾ ಚೆಕ್ ಮಾಡೋಣ. ಫ್ರೆಂಡ್ಸ್, ಇದ್ಯಾಕೋ ಡೈರೆಕ್ಟ್ MB ಚೆಕ್ ಆಗ್ತಾಯಿಲ್ಲ. ಎರರ್ ಬರುತ್ತೆ ಫ್ರೆಂಡ್ಸ್. ಕೆಲವೊಂದು ಟೈಮು ಇದು ಎಕ್ಸಿಡ್ ಇದಾಗಲ್ಲ. ಈಗ ನಾನು 1 to 1 ಇದರಲ್ಲಿ ಡೈಲ್ ಮಾಡಿ ತೋರಿಸ್ತೀನಿ. ನನ್ನ ನೆಟ್ ಪ್ಯಾಕ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಫುಲ್ ಅನುಮಾನ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಏನು ಅಂತಂದರೆ ಯಾವುದೇ ತರಹವಾಗಿ ನನ್ನ ಒಂದು ಫೋನಲ್ಲಿ ಇರ್ತಕ್ಕಂಥ ಅಮೌಂಟ್ ಇರ್ಬೋದು ಅಥವಾ ನೆಟ್ ಪ್ಯಾಕ್ ಇರ್ಬೋದು, ಎಲ್ಲ ಕೂಡ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಬ್ಯಾಲೆನ್ಸ್ 0. ಓಕೆ, ಬ್ಯಾಲೆನ್ಸ್ 0 ಇದೆ. ಇವಾಗ ಒಂದು ಕರೆಂಟ್ ಪ್ಯಾಕ್ ಇನ್ಫೋ ನೋಡೋಣ. ಈಗ ನನ್ನ ಮೊಬೈಲ್ ಇವಾಗ ಪ್ರೆಸೆಂಟಾಗಿರೋ ಒಂದು ಪ್ಯಾಕ್ ಇನ್ಫೋ ನೋಡಿ. ಓಕೆ, ನೋಡ್ತಾ ಇರಲ್ಲ ಫ್ರೆಂಡ್ಸ್, 1 MB ಲಿಫ್ಟ್ ಫ್ರಮ್ ಡೈಲಿ ಲಿಮಿಟ್ ಆಫ್ 1434 MB ಅಂದರೆ 1.5 GB ಡೇಟಾ. ಬರೀ 1 MB ಇದೆ. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಡೇಟಾ ಪೂರ್ತಿ ಯೂಸ್ ಮಾಡಿದೆ ಆದಮೇಲೆ ನೋಡಿ ಬರೀ 1 MB ತೋರಿಸುತ್ತೆ ಫ್ರೆಂಡ್ಸ್. ಓಕೆ, ಈಗ ಇದರಲ್ಲೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದಾರಲ್ಲ, ಆವಾಗಲೇ ಕೂಡ ಅದೇ ಥರ ತೋರಿಸ್ತು, ಈಗಲೂ ಕೂಡ ಇದೇ ಥರನೇ ತೋರಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಓಕೆ, ಈಗ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಫ್ರೀಯಾಗಿ ಇಂಟರ್ನೆಟ್ನ ಯೂಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತೇಳಿ ಈಗ ನೋಡಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಿಮ್ ಇದ್ದಿದ್ದು ಫ್ರೆಂಡ್ಸ್, APN ಸೆಟ್ ಮಾಡ್ತೀವಲ್ಲ, ಅಂದರೆ ಡ್ಯುಯಲ್ ಸಿಮ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ನನ್ನ ಮೊಬೈಲಲ್ಲಿದೆ. ನಿಮ್ಮ ಮೊಬೈಲಲ್ಲಿ ಒಟ್ಟಿಗೆ ಸಿಮ್ಮಿಗೆ ಸಂಬಂಧಪಟ್ಟಿದ್ದ ಹತ್ರ ಯಾವುದೋ ಒಂದು ಕಡೆ ಫ್ರೆಂಡ್ಸ್ ಈ APN ಅಂತ ಒಂದು ಇದು ಬರುತ್ತೆ. APNs ಅಂತ ನನ್ನ ಮೊಬೈಲ್ ಕೆಳಗಡೆ ಇದೆ ನೋಡಿ, ಕೆಳಗಡೆಯಿಂದ 2ನೇ ಆಪ್ಷನ್ನು. ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ಎ ಪಿ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಡಿ. ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ, ಯಾಕಂದರೆ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. SDR2 ಅಂತ ಇದೆಯಲ್ಲ, ಆ ಆಪ್ಷನಲ್ಲಿ ನನ್ನ ಇಂಟರ್ನೆಟ್ನ ಫ್ರೀಯಾಗಿ ಯೂಸ್ ಮಾಡ್ತಾ ಇರೋದು. ಮೇಲ್ಗಡೆ ಬಂದ್ಬಿಟ್ಟು ಏರ್ಟೆಲ್ GPRS ಅಂತಿದೆ, ಅದು ನನಗೇನು ಬೇಡ. ನಾನು ಪ್ಯಾಕ್ ಇದ್ದಾಗ ಮಾತ್ರ ಅದು ಹಾಕೋತೀನಿ. ಪ್ಯಾಕ್ ಇಲ್ಲ ಅಂತಂದರೆ ಕೆಳಗಡೆ SDR2 ನನ್ನ ಓನ್ ಕ್ರಿಯೇಷನ್ಸ್ ಇದು ಫ್ರೆಂಡ್ಸ್. ಓಕೆ, ಮೇಲ್ಗಡೆ ಬಂದ್ಬಿಟ್ಟು ನೇಮ್ SDR2 ಅಂತ ಇದೆ, ಅದನ್ನ ಅದೇ ರೀತಿಯಾಗಿ ನಿಮ್ಮ ಮೊಬೈಲು ಕೂಡ ಸೇವ್ ಮಾಡಿ. ಮತ್ತು APN ಬಂದ್ಬಿಟ್ಟು airtelgprs.com ಅಂತ ಕೊಡಿ ಫ್ರೆಂಡ್ಸ್. ಇವ್ಯಾವನ್ನು ಕೂಡ ನೀವು ಏನು ಮಾಡೋದಕ್ಕೆ ಹೋಗಬೇಡಿ, ಬರೀ ಇಲ್ಲಿ ನಾನು ತೋರಿಸೋ 3 ಆಪ್ಷನ್ಗಳು ಮಾತ್ರ, ನೇಮು, APN ಮತ್ತು ಪ್ರಾಕ್ಸಿ ಬಂದ್ಬಿಟ್ಟು ಫ್ರೆಂಡ್ಸ್ 192.30.136.222 ಮತ್ತು ಪಾರ್ಟ್ ಬಂದ್ಬಿಟ್ಟು 3128 ಇಷ್ಟೇ ಫ್ರೆಂಡ್ಸ್. ನೋಡೋರಲ್ಲ, ನೇಮ್ ಬಂದ್ಬಿಟ್ಟು SDR2 ಅಂತಲೇ ಕೊಡಿ ಫ್ರೆಂಡ್ಸ್, ಯಾಕಂದರೆ ನನ್ನ ಓನ್ ಕ್ರಿಯೇಷನ್ಸ್ ಇದು. ನೀವು ಬೇರೆ ನೇಮ್ ಕೊಟ್ಟರೆ ಎತ್ಕೊಳ್ಳೋದಿಲ್ಲ. ನೋಡೋರಲ್ಲ, ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಈಸಿ. ಇದೇ ರೀತಿ ನಿಮ್ಮ ಮೊಬೈಲ್ ಕೂಡ ಸೆಟ್ ಮಾಡಿ ನೀವು ಕೂಡ ಫ್ರೀಯಾಗಿ ಇಂಟರ್ನೆಟ್ನ ಯೂಸ್ ಮಾಡಿ ಫ್ರೆಂಡ್ಸ್. ಓಕೆ, ಇದೇ ಥರ ಒಳ್ಳೊಳ್ಳೆ ಸುದ್ದಿಗಳಿಗಾಗಿ SDR ಸ್ಟುಡಿಯೋ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಇಲ್ಲದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.